ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ KCET ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗ್ತಿರುವಂಥದ್ದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಜಾಸ್ತಿ ಲ್ಯಾಗ್ ಮಾಡಕ್ ಹೋಗಲ್ಲ, ಇನ್ಫಾರ್ಮೇಶನ್ ಏನಿದೆ ಅದನ್ನ ತಿಳಿಸ್ಕೊಡ್ತೀನಿ, ಏನ್ ಮಾಡಬೇಕು ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಒಂದು ವೇಳೆ ನೀವು ಅಪ್ಲಿಕೇಶನ್ ಫಾರ್ಮ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳೋದಾದ್ರೆ, ನೀವು ರೂರಲ್ ಕೋಟಾ ಮತ್ತೆ ಕನ್ನಡ ಮೀಡಿಯಂ ಕೋಟಾನ ಕ್ಲೈಮ್ ಮಾಡಿದೀರಾ ಅಂದ್ರೆ ನೀವು ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಹತ್ರ ಇರುವಂತ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಎಲ್ಲೂ ಹೋಗುವಂತ ಒಂದು ಅವಶ್ಯಕತೆ ಇಲ್ಲ. ಏನ್ ನೀವು ಕೋಟಾಗಳನ್ನ ಕ್ಲೈಮ್ ಮಾಡಿದ್ರೋ ಅದರ ಒಂದು ವೆರಿಫಿಕೇಶನ್ಗೆ ನಿಮ್ಮ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಲಾಗಿನ್ ಕೊಟ್ಟಿರ್ತಾರೆ. ಓಕೆನಾ, ಲಾಗಿನ್ ಕೊಟ್ಟಿರ್ತಾರೆ. ಪ್ರಸನ್ನ ಸರ್ ಕೂಡ ಇದನ್ನೇ ಹೇಳಿದ್ದಾರೆ ವಿಡಿಯೋನಲ್ಲಿ. ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದನ್ನು ಕೂಡ ಒಂದ್ಸತಿ ನೀವು ನೋಡಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ, ಕಾಲೇಜ್ಗಳಿಗೆ ಲಾಗಿನ್ ಕೊಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ವೆರಿಫಿಕೇಶನ್ ಆಗಿದ ತಕ್ಷಣ ನೀವು ಅಪ್ಲಿಕೇಶನ್ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ತುಂಬಾ ಜನ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ, ಬ್ರೋ ನಾವು ಡ್ರಾಪರ್ಸ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಅಲ್ಲಿ ನೀವು ಅಟೆಂಪ್ಟ್ ಮಾಡ್ತಿದ್ದೀರಾ ಅಂತ ಹೇಳೋದಾದ್ರೆ ಎಸ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಇಯರ್ ನ ಒಂದು ಇನ್ಫಾರ್ಮೇಶನ್ ಎಲ್ಲಾನು ಕೂಡ ನೀವು ಇಲ್ಲಿ ಫಿಲ್ ಮಾಡಬಹುದು ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆಯ್ತು ಅಂತ ಹೇಳೋದಾದ್ರೆ ನಿಮ್ಮ ಒಂದು ಕಾಲೇಜ್ಗೆ ವಿಸಿಟ್ ಮಾಡಿ, ಎಲ್ಲೂ ಹೋಗುವಂತ ಒಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಕಾಲೇಜ್ಗೆ ಹೋಗಿ ಈ ತರ ನನಗೆ ಪ್ರಾಬ್ಲಮ್ ಆಗ್ತಿದೆ, ನೆಕ್ಸ್ಟ್ ಸ್ಟೆಪ್ ನಾನು ಏನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಹೇಳಿದಿರಾ ಅಂದ್ರೆ ಅವ್ರ ಹತ್ರ ಲಾಗಿನ್ ಇರುತ್ತೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಹೇಳ್ತಾರೆ. ಒಂದು ವೇಳೆ ನೀವು ಡ್ರಾಪರ್ಸ್ ಆಗಿದ್ದೀರಾ ಅಂದ್ರೆ ಓಕೆನಾ, ನೀವು ಮೇನ್ ಆಗಿ ಕಾಲೇಜ್ಗೆ ಹೋಗೋದೇ ಒಳ್ಳೇದು. ಯಾಕಪ್ಪ ಅಂದ್ರೆ ಏನೇನೋ ಕ್ಲಿಕ್ ಮಾಡೋಕ್ಕಿಂತ ಕಾಲೇಜ್ಗೆ ಹೋಗ್ಬಿಟ್ಟು ಕ್ಲೀನಾಗಿ ಕೇಳಿ ಒಂದ್ಸತಿ ಹೋಗಿ ಬನ್ನಿ. ಒಂದು 10 ನಿಮಿಷ ಟೈಮ್ ಆಗುತ್ತೆ ಅಷ್ಟೇ, ಹೋಗ್ಬಿಟ್ಟು ಪಟ್ಟನಂಗೆ ಬನ್ನಿ. ಓಕೆನಾ, ಒಂದ್ ವೇಳೆ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಏನ ಇತ್ತು ಅಂತ ಹೇಳೋದಾದ್ರೆ ಅದನ್ನ ನೀವು ಫಿಲ್ ಮಾಡ್ಕೋಬಹುದು. ನೀವೇನ ಕೋಟಗಳನ್ನ ಕ್ಲೈಮ್ ಮಾಡಿಲ್ಲ ಅಂತ ಹೇಳೋದಾದ್ರೆ ಅಪ್ಲಿಕೇಶನ್ ಫಾರ್ಮು ಇಮ್ಮಿಡಿಯೇಟ್ ಆಗಿ ಡೌನ್ಲೋಡ್ ಆಗುತ್ತೆ. ಕೋಟಗಳನ್ನ ಕ್ಲೈಮ್ ಮಾಡಿದೀರಾ ಅಂತ ಹೇಳೋದಾದ್ರೆ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡಿಸ್ಬೇಕಾಗತ್ತೆ. ಪ್ರಸನ್ನ ಸರು ಕೂಡ ನಿನ್ನೆ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ದಾರೆ. ಹೋಗ್ಬಿಟ್ಟು ನೀವು ಕ್ಲೀನ್ ಆಗಿ ಕಾಲೇಜ್ ಹತ್ರ ಲಾಗಿನ್ ಕೊಟ್ಟಿರ್ತೀವಿ, ಹೋಗ್ಬಿಟ್ಟು ಎಲ್ಲ ಕೋಟೆಗಳನ್ನೂ ಕೂಡ ಕ್ಲೈಮ್ ಮಾಡಿದೀರಾ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ಮಾಡ್ತಾರೆ. ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದ ತಕ್ಷಣ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ಎಲ್ಲೂ ಹೋಗ್ಬೇಡಿ, ಆ ಕಾಲೇಜ್ಗೆ ಹೋಗಿ ಸೀದಾ ಏನ್ ಪ್ರಾಬ್ಲಮ್ ಇದೆ ಅವರೇ ಹೇಳ್ತಾರೆ. ಯಾವ ವಿಡಿಯೋಸ್ ನೋಡುವಂತ ಒಂದು ಅವಶ್ಯಕತೆ ಇಲ್ಲ, ಕನ್ಫ್ಯೂಸ್ ಆಗುವಂತ ಒಂದು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ಎಲ್ಲ ಸಾಲ್ವ್ ಆಗುತ್ತೆ. ಓಕೆನಾ, ಎಲ್ಲೂ KCET ಆಫೀಸ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಎಲ್ಲ ಲಾಗಿನ್ಸ್ ಇವಾಗ ಕಾಲೇಜ್ಗೆ ಕೊಟ್ಟಿದ್ದಾರೆ. ಹೋಗ್ಬಿಟ್ಟು ಅಲ್ಲಿ ಇನ್ಫಾರ್ಮ್ ಮಾಡ್ಕೋಬಹುದು. ಓಕೆನಾ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಇನ್ನೇನಾರ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.